ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್. ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್. ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ವೀಡಿಯೋಸ್ ಆಗಿರುತ್ತೆ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಂಬಲಿಸ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ದೇಶದಲ್ಲಿ ಯುವಜನರ ಕೌಶಲ್ಯವನ್ನು ಅಂತಂದರೆ ಸ್ಕಿಲ್ ಬೆಳೆಸಿದ ಯುವಜನರ ಒಂದು ಕೌಶಲ್ಯವನ್ನು ಅಂದರೆ ಸ್ಕಿಲ್ಲನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ನೇತೃತ್ವದ ಸರ್ಕಾರ ಮಹತ್ವಾಕಾಂಕ್ಷವಾದಂಥ PM ಇಂಟರ್ನ್ಶಿಪ್ ಯೋಜನೆಯನ್ನು ಚಾಲನೆಗೆ ತಂದಿರುತ್ತೆ. ಅದು ನಿಮಗೂ ಗೊತ್ತು, ನ್ಯೂಸ್ ಪೇಪರ್ದಲ್ಲಿ ಕೂಡ ನೋಡಿರ್ಬೋದು. ಈ ಯೋಜನೆಯು ಯುವ ಜನರ ಉದ್ಯೋಗಾರ್ಹತೆಗಳನ್ನು ಹೆಚ್ಚಿಸಲಿಕ್ಕೆ, ಅಂದರೆ ಅವರನ್ನು ಒಂದು ಉದ್ಯೋಗ ಅರ್ಹತೆಯನ್ನು ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಸ್ಕಿಲ್ಲಿನ ಪಾಲಿಷ್ ಮಾಡಲಿಕ್ಕೆ ಒಂದು ಸಾಧನೆ ಅಂತ ಹೇಳ್ಬೋದು. ಇದೇ ಅಕ್ಟೋಬರ್ 12ರಿಂದ ಅಭ್ಯರ್ಥಿಗಳು ನೋಂದಣಿಯನ್ನು ಪ್ರಾರಂಭವಾಗಿದ್ದು, ಅಂತೆಯೇ ನಿಮ್ಮ ಮನಸ್ಸಿನಲ್ಲಿ ಕೂಡ ಕೆಲವೊಂದು ಅಥವಾ ಹಲವಾರು ಪ್ರಶ್ನೆಗಳು ಉದ್ಭವವಾಗಿರುತ್ತೆ. ಏನಪ್ಪ ಇದು ಇಂಟರ್ನ್ಶಿಪ್ ಯೋಜನೆ? ಮಾಸಿಕ ವೇತನ ವಿವರಣೆ ಏನು? ಅಂದರೆ ಮಾಸಿಕ ವೇತನ ಎಷ್ಟು ಕೊಡ್ತಾರೆ? ಯಾರು ಇದಕ್ಕೆ ಅರ್ಹರು? ಯಾರು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು? ಯಾರು ಅಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ? ಎಷ್ಟು ಉದ್ಯೋಗ ಅವಕಾಶಗಳಿವೆ? ಯಾವ ವಲಯದಲ್ಲಿ ನಮಗೆ ಉದ್ಯೋಗ ಅವಕಾಶ ಕಲ್ಪಿಸಿ ಕೊಡಲಾಗುತ್ತೆ? ಆಯ್ಕೆಯ ಪ್ರತಿಕ್ರಿಯೆ ಹೇಗೆ? ಅಂದರೆ ಆಯ್ಕೆಯ ಪ್ರಕ್ರಿಯೆ ಹೇಗೆ? ಇಂಟರ್ನ್ಶಿಪ್ ಒಂದು ಆಯ್ಕೆಯಾದ ನಂತರ ಏನು ಮಾಡುವುದು? ಯುವತಿಯರಿಗೆ ಹೇಗೆ ಇದು ಸಹಾಯ ಮಾಡುತ್ತೆ? ಅಂದರೆ ಇಂಟರ್ನ್ಶಿಪ್ ಒಂದು ಯೋಜನೆಯಲ್ಲಿ ಆ ಒಂದು ಆಯ್ಕೆಯಾದ ಒಂದು ವಿದ್ಯಾರ್ಥಿ ಅಥವಾ ಯುವಕರಿಗೆ ವಿಮಾ ಒಂದು ರಕ್ಷಣೆ ಸರ್ಕಾರ ಕೊಡುತ್ತಾ? PM ಇಂಟರ್ನ್ಶಿಪ್ ಯೋಜನೆ ಹೇಗೆ ವಿಶಿಷ್ಟವಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯೂಸ್ಫುಲ್ ಆದಂಥ ಜನರಿಗೆ, ಯುವತಿಯರಿಗೆ ಎಲ್ಲರಿಗೂ ತಲುಪಿಸಿ ಇದರ ಒಂದು ಲಾಭವನ್ನು ಪಡೆದುಕೊಳ್ಳಲಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಗೆಳೆಯರೆ, ದೇಶದ ಯುವಜನರ ಕೌಶಲ್ಯವನ್ನು ಬೆಳೆಸಿ ಉಳಿಸಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಮಹತ್ವಾಕಾಂಕ್ಷವಾದಂಥ PM ಇಂಟರ್ನ್ಶಿಪ್ ಯೋಜನೆಯ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದೇ ಅಕ್ಟೋಬರ್ 12ರಿಂದ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಒಂದು ಯೋಜನೆ ಕುರಿತು ಸಂಪೂರ್ಣವಾದ ವಿವರಣೆ ನಿಮಗೆ ಕೊಡ್ತಾ ಇದ್ದೀನಿ. ಮಾಸಿಕ ವೇತನದ ವಿವರ ಅಂತಂದರೆ ಈ ಯೋಜನೆಯಲ್ಲಿ 12 ತಿಂಗಳ ಕಾಲ ನೀವು ಭಾರತದ ಟಾಪ್ 500 ಕಂಪನಿಗಳ ಜೊತೆ ಇಂಟರ್ನ್ಶಿಪ್ ಮಾಡಲು ಮತ್ತು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಏನಂತ ಕರಿತಾರೆ, ಕೌಶಲ್ಯವನ್ನು ಬೆಳೆಸಲು ಅವಕಾಶ ನೀಡಿದೆ. ಪ್ರತಿ ತಿಂಗಳ ಅವರಿಗೆ 5,000 ರೂಪಾಯಿ ಭತ್ಯೆಯನ್ನು ಹಾಗೂ ಉದಾಹರಣವಾಗಿ 6,000 ರೂಪಾಯಿ ಕೊಡುತ್ತಾರೆ. ಒಟ್ಟು ಮೊತ್ತದಲ್ಲಿ ಕಂಪನಿ CSR ನಿಧಿಯಿಂದ ಪ್ರತಿ ಇಂಟರ್ನ್ಗೆ 500 ರೂಪಾಯಿ ಪಾವತಿಸುತ್ತದೆ ಮತ್ತು ಸರ್ಕಾರದಿಂದ 4,500 ರೂಪಾಯಿಯನ್ನು ಪಾವತಿಸುತ್ತದೆ. ಇದು ನೆನಪಿರಲಿ. CSR ಅಂತಂದರೆ ಕಂಪನಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಅವ್ರ ಮುಖಾಂತರ 500 ರೂಪಾಯಿ ಕೊಡ್ತಾರೆ, ಸರ್ಕಾರದಿಂದ 4,500 ರೂಪಾಯಿ ಕೊಡ್ತಾರೆ. ಒಟ್ಟು 5,000 ರೂಪಾಯಿ ನೀವು ಪ್ರತಿ ತಿಂಗಳು ಕೊಡ್ತಾರೆ, 12 ತಿಂಗಳವರೆಗೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ. ಹಾಗಾದರೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು? ಇಂಟರ್ನ್ಶಿಪ್ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಹೈಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಸೆಕೆಂಡ್ರಿ ಸ್ಕೂಲ್ ಕಂಪ್ಲೀಟ್ ಉತ್ತೀರ್ಣರಾಗಿರ್ಬೋದು ಅಥವಾ ITIನಿಂದ ಪ್ರಮಾಣ ಪತ್ರ ಪಡೆದಿರಬೇಕು. ಯಾರು ಈ ಅರ್ಜಿಯನ್ನು ಸಲ್ಲಿಸ್ಬೋದು? ಇಂಟರ್ನ್ಶಿಪ್ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಹೈಸ್ಕೂಲ್ ಸೆಕೆಂಡರಿ ಸ್ಕೂಲ್ ಉತ್ತೀರ್ಣರಾಗಿರಬೇಕು. ITIನಿಂದ ಪ್ರಮಾಣ ಪತ್ರ ಪಡೆದಿರಬೇಕು. ಪೊಲಿಟಿಕಲ್ ಇನ್ಸ್ಟಿಟ್ಯೂಟ್ನಿಂದ ಡಿಪ್ಲೊಮಾ ಹೊಂದಿರಬೇಕು ಅಥವಾ BA, BSc, BCom, BCA, BBA, MBA, B.Pharma, D.Pharma ಯಾವುದಾದ್ರೂ ಒಂದು ಪದವಿಯನ್ನು ಪಡೆದಿರಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಭ್ಯರ್ಥಿಗಳು ಅವರ ಒಂದು ವಯಸ್ಸಿನ ಮಿತಿ ಯಾವಾಗ ಅಕ್ಟೋಬರ್ 12ಕ್ಕೆ ಅವರ ವಯಸ್ಸಿನ ಮಿತಿ, ಅಂದರೆ ಅದರ ನಂತರ ಅಕ್ಟೋಬರ್ 12 ನಂತರ ಏನಾಗುತ್ತೆ, ಅವರ ವಯಸ್ಸಿನ ಮಿತಿ 21 ವರ್ಷದಿಂದ 24 ವರ್ಷ ಅಷ್ಟೇ ಆಗಿರಬೇಕು. ಅಲ್ಲದೆ ಅಭ್ಯರ್ಥಿಗಳು ಭಾರತೀಯ ಪ್ರಜೆ ಆಗಿರಬೇಕು ಹಾಗೂ ಪೂರ್ಣಕಾಲಿಕ ಉದ್ಯೋಗದಲ್ಲಿರಬಾರ್ದು. ಅಂದರೆ ಇದನ್ನು ಜಾಬ್ ಮಾಡ್ತಾ ಪೂರ್ತಿಯಲ್ಲಿ ಜಾಬ್ ಯಾರೂ ಮಾಡಿರಬಾರ್ದು. ನೀವು ಕಂಪ್ಲೀಟಾಗಿ ಎಜುಕೇಷನ್ದಾಗೆ ಇರಬೇಕು.
ಅಂಥವ್ರಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಚಾನ್ಸ್ ಇರುತ್ತೆ. ಅದೇ ರೀತಿ ಆನ್ಲೈನ್ ಅಥವಾ ದೂರದರ್ಶನ ಏನು ಡಿಸ್ಟೆನ್ಸ್ ಎಜುಕೇಷನ್ ಅಂತ ಏನು ಕರಿತೀವಿ, ಅವರ ಒಂದು ಅರ್ಜಿ ಸಲ್ಲಿಕೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಧಿಕೃತವಾಗಿ ಒಂದು ವೆಬ್ಸೈಟ್ ಇರುತ್ತೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ನೀವು ಆನ್ಲೈನ್ ಸೆಂಟರ್ದಲ್ಲಿ ಹೋಗಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆ? PM ಇಂಟರ್ನ್ಶಿಪ್ ಯೋಜನೆ ಅಧಿಕೃತ ವೆಬ್ಸೈಟ್ pminternship.mca.gov.in ಭೇಟಿ ನೀಡಬೇಕು. ನಿಮಗೆ ಒಂದು ಡಿಸ್ಪ್ಲೇ ಸ್ಕ್ರೀನ್ದಲ್ಲಿ ಕೊಡ್ತೀನಿ. ನೀವು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೂಡ ವೆಬ್ಸೈಟನ್ನು ಕೊಡ್ತೀನಿ. ರಿಜಿಸ್ಟರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೊಸದಾದ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜಿನಲ್ಲಿ ಒಂದು ಕೆಲವೊಂದಿಷ್ಟು ವಿವರಗಳನ್ನು ನೀವು ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ಬಳಿಕ ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಿ. ಸಬ್ಮಿಟ್ನ ಕ್ಲಿಕ್ ಮಾಡಿದ ತಕ್ಷಣ ಅಭ್ಯರ್ಥಿಗಳು ನಿಗದಿತವಾದಂತಹ ಆಧಾರದ ಮೇಲೆ ನಿಮ್ಮ ಸರ್ವಿಸ್ ಪೋರ್ಟಲ್ ರಿಸ್ಯೂಮ್ ಆಗುತ್ತೆ. ಸ್ಥಳ, ವಲಯ, ಕ್ರಿಯಾತ್ಮಕ ಅರ್ಹತೆಗಳನ್ನು ಒಳಗೊಂಡಿರೋಂಥ 5 ಇಂಟರ್ನ್ಶಿಪ್ ಅವಕಾಶಗಳನ್ನು ನಿಮಗೆ ಹಾಕಲಿಕ್ಕೆ ಅವಕಾಶ ಕೊಟ್ಟಿರ್ತದೆ. ಅರ್ಜಿ ಸಲ್ಲಿಸಿದ ನಂತರ ಸಬ್ಮಿಟ್ ಮಾಡಿ ದೃಢೀಕರಣವಾದಂಥ ಫೋಟೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮುಂದಿನ ಅಗತ್ಯವಾದಂಥ ಒಂದು ಕಾರ್ಯಗಳಿಗೆ ಆ ಹಾರ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಹಾಗಾದರೆ ಎಷ್ಟು ಲಕ್ಷ ಉದ್ಯೋಗ ಅವಕಾಶಗಳಿರ್ತವೆ ಅಂತ ಕೇಳಿದರೆ 1.25 ಲಕ್ಷ 1.25 ಲಕ್ಷ ಉದ್ಯೋಗ ಅವಕಾಶ ಹೊಂದಿದೆ ಕೇಂದ್ರ ಸರ್ಕಾರ 2024-25 ಅಭ್ಯರ್ಥಿಗಳಲ್ಲಿ. ಕೇಂದ್ರ ಸರ್ಕಾರದ 2024-25ನ ಆರ್ಥಿಕ ವರ್ಷದ ಉನ್ನತ ಕಂಪನಿಗಳಾದಂಥ 1.25 ಲಕ್ಷ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವಲ್ಲಿ ಗುರಿ ಹೊಂದಿದೆ. ಅಂದರೆ ಶಾರ್ಟ್ ಲಿಸ್ಟ್ನಲ್ಲಿ ಮಾನದಂಡ ಹಾಗೇ ಇರುತ್ತೆ. ಶಾರ್ಟ್ ಲಿಸ್ಟ್ನಲ್ಲಿ ಅವ್ರು ಬಂದೇ ಬರಬೇಕು. ಈ ಯೋಜನೆಯಲ್ಲಿ ಯಾರ್ಯಾರು ಒಂದು ಉತ್ತೇಜನವನ್ನು ಗುರಿ ಹೊಂದಿರ್ತಾರೆ, ಯಾವ ಕಂಪ್ನಿ ಜೊತೆ ಅಂದರೆ ಫಾರ್ ಎಕ್ಸಾಂಪಲ್ ಅದಾನಿ ಗ್ರೂಪ್ ಆಗಿರ್ಬೋದು, ಕೋಕೋ ಕೋಲಾ ಕಂಪ್ನಿ ಆಗಿರ್ಬೋದು, ಐಷರ್ ಕಂಪ್ನಿ ಆಗಿರ್ಬೋದು, ಡೈಟಾನ್, ಮಹೀಂದ್ರಾ ಗ್ರೂಪ್ ಆಫ್ ಸುಜುಕಿ ಮಹೀಂದ್ರಾ, ಪೆಪ್ಸಿ, IDFC, ವಿಪ್ರೋ, ICICI, ಹಿಂದೂಸ್ತಾನ್ ಯೂನಿಲಿವರ್, ಸ್ಯಾಮ್ಸಂಗ್, ಹ್ಯುಂಡಾಯು, ಆಮೇಲೆ ಕೆಲವೊಂದಿಷ್ಟು 500 ಇದಕ್ಕಿಂತ ಹೆಚ್ಚು 500 ಕಂಪ್ನಿಗಳ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯೋಜನೆಗಳನ್ನು ನೋಂದಾಯಿಸಿಕೊಂಡಿದೆ ಅಂತ ಹೇಳ್ಬೋದು. 80,000ಕ್ಕಿಂತ ಹೆಚ್ಚು ಅವಕಾಶಗಳನ್ನು ಈ ಪೋರ್ಟಲ್ದಲ್ಲಿ ನಿಮಗೆ ಸಿಗುತ್ತೆ. ತೈಲ ಆಗಿರ್ಬೋದು, ಅನಿಲ ಮತ್ತು ಇಂಧನ ವಲಯದಲ್ಲೂ ಕೂಡ ಒಂದು ಪ್ರಮಾಣ ಪತ್ರ ನಿಮಗೆ ಆತಿಥ್ಯದಲ್ಲಿ ಕೊಡಲಾಗುತ್ತೆ. ಆಟೋಮೊಬೈಲ್, ಬ್ಯಾಂಕಿಂಗ್ ಆಗಿರ್ಬೋದು ಮತ್ತು ಹಣಕಾಸಿನ ಸೇವೆಗಳಾದಂಥ 24 ವಲಯಗಳು ಕೂಡ 80,000ಕ್ಕಿಂತ ಹೆಚ್ಚು ಒಂದು ಅವಕಾಶಗಳನ್ನು ಈ ಯೋಜನೆಗಳಿಗೆ ಸೇರಿಸಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಆಯ್ಕೆಯಾದ ನಂತರ ಏನು ಅನ್ನೋದೊಂದು ಕ್ವಶನ್. ಆಯ್ಕೆಯಾದ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಅಥವಾ ಏನು ಯುವತಿಯರಿರ್ತಾರೆ, ಸೇರಿದ ನಂತರ ಕಂಪ್ನಿ ಅದನ್ನು ಪೋರ್ಟಲಲ್ಲಿ ತಿಳಿಸಿಕೊಳುತ್ತೆ. ಅದರ ದೃಢೀಕರಣ ಒಂದು 6,000 ರೂಪಾಯಿ ಅನುದಾನ ಬಿಡುಗಡೆ ಮೊದಲಿಗೆ ಮಾಡುತ್ತೆ. ನಂತರ ಸರ್ಕಾರದವರು ನೇರ ಲಾಭ ವರ್ಗಾವಣೆ ನೀವು ಏನಂತ ಕರಿತೀವಿ ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಫರ್ DBT ಮುಖಾಂತರ ಅವರಿಗೆ ಒಂದು ಸಂದಾಯವನ್ನು ಮಾಡಲಾಗುತ್ತೆ. ಅವರ ಒಂದು 5,000 ರೂಪಾಯಿ ತಿಂಗಳ ಕೊಡಲಿಕ್ಕೆ ಏನು ರೆಡಿ ಆಗಿದ್ದಾರೆ ಆ ಪ್ರಕಾರ ಅವ್ರಿಗೆ ಕೊಟ್ಟು ಸ್ಕಿಲ್ ಡೆವಲಪ್ಮೆಂಟ್ನ ಮಾಡಿ ಇಂಟರ್ನಿ ಅಂತ ಕರೀತಾರೆ. ಪ್ರತಿಯೊಂದು ಇಂಟರ್ನಿಗೂ ವಿಮಾ ಒಂದು ರಕ್ಷಣೆ ಇರ್ತದೆ. ಭಾರತ ಸರ್ಕಾರದ ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರತಿಯೊಬ್ಬರಿಗೂ ಗೊತ್ತು. ಪ್ರತಿಯೊಬ್ಬರು ಇಂಟರ್ವ್ಯೂಗೆ ಈ ವಿಮಾನ ರಕ್ಷಣೆಯನ್ನು ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಯುವಕರಿಗೆ ಹೇಗೆ ಸಹಾಯ ಮಾಡುತ್ತೆ ಈ ಇಂಟರ್ನ್ಶಿಪ್ ಅಂತಂದರೆ 12 ತಿಂಗಳ ವಿವಿಧ ಒಂದು ವೃತ್ತಿಗಳಲ್ಲಿ ಉದ್ಯೋಗಾವಕಾಶಗಳು ನಿಜ ಜೀವನದಲ್ಲಿ ವೃತ್ತಿಯೋದನ್ನು ವಾತಾವರಣ ಹೊಂದಿಕೊಳ್ಳಲಿಕ್ಕೆ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮುಂದಿನ ಒಂದು 5 ವರ್ಷದಲ್ಲಿ 500 ಕಂಪ್ನಿಗಳ ಜೊತೆ 1 ಕೋಟಿ ಅಭ್ಯರ್ಥಿಗಳು ಇಂಟರ್ನ್ಶಿಪ್ದಲ್ಲಿ ಪಾಸಾದವರಿಗೆ ಒಂದು ಉದ್ಯೋಗ ಅವಕಾಶ ಒದಗಿಸಿಕೊಳ್ಳುತ್ತೆ ಅಂತ ಈ ಒಂದು ಧ್ಯೇಯ ಉದ್ದೇಶ ಈ ಒಂದು PM ಇಂಟರ್ನ್ಶಿಪ್ ಯೋಜನೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ PM ಇಂಟರ್ನ್ಶಿಪ್ ಯೋಜನೆ 2024 ನೋಂದಣಿ ಆರಂಭವಾಗಿದೆ. ಅಂದರೆ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾದಂಥ ಎಲ್ಲ ದಾಖಲೆಗಳಿಗೆ ಹೇಳಿರ್ಬೋದು ಅಥವಾ ಯಾವ ಮಾನದಂಡವಾಗಿರ್ಬೋದು, ಅವರಿಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಪೋರ್ಟಲ್ದಲ್ಲಿ ಹೋಗಬೇಕು, ಏನು ಮಾಡಬೇಕು, ಇದು ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೇನೆ. ನಿಮಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಬಿಡುವಿನ ಸಮಯದಲ್ಲಿ ನಿಮಗೆ ನಿಜವಾಗ್ಲೂ ನಾನು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಅತ್ಯುನ್ನತವಾದಂಥ ಒಂದು ಯೋಜನೆ ಬಗ್ಗೆ ಅಥವಾ ಒಂದು ಉಪಯುಕ್ತವಾದಂಥ ಮಾಹಿತಿ ಬಗ್ಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.